ಇವತ್ತೊಂದು ಸೂಪರ್ ಟೇಸ್ಟಿಯಾದ ಸೈಡ್ ಡಿಶ್ ರೆಸಿಪಿ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಕರಿಯನ್ನು ತಯಾರಿಸಿದ್ದೇನೆ. ಚಪಾತಿ, ರೋಟಿ, ರೈಸ್ ಜೊತೆಗೆ ಇದು ಸೂಪರ್ ಟೇಸ್ಟ್ ಕೊಡ್ತದೆ. ಸೇಮ್ ಹೋಟೆಲಲ್ಲಿ ಸಿಗ್ತದಲ್ಲ ಅದೇ ಥರ ಆಗ್ತದೆ. ಒಂದ್ಸಲ ಇದನ್ನು ಟ್ರೈ ಮಾಡಿದರೆ ಪುನಃ ಪುನಃ ಮಾಡ್ತೀರಾ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಕರಿಗೆ ಒಂದು ಬುಟ್ಟದು ಸ್ವೀಟ್ ಕಾರ್ನ್ ಇಲ್ಲಿ ಬಿಡಿಸಿಟ್ಟಿದ್ದೇನೆ. ಇದರ ಜೊತೆಗೆ ಒಂದು 2 ದೊಡ್ಡ ಕ್ಯಾಪ್ಸಿಕಮ್ ಸಹ ಬಳಸ್ತಾ ಇದ್ದೇನೆ. ಇವೆರಡನ್ನು ಚೆನ್ನಾಗಿ ತೊಳೆದೇ ಇಲ್ಲಿಟ್ಟಿದ್ದೇನೆ. ಮೊದಲಿಗೆ ಈ ಕಾರ್ನನ್ನು ಬೇಯಿಸಲಿಕ್ಕಿದೆ, ಹಾಗಾಗಿ ಕುಕ್ಕರಲ್ಲಿ 1 ದೊಡ್ಡ ಕಪ್ಪಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಬಿಡಿಸಿಟ್ಟ ಕಾರ್ನನ್ನು ಇದರಲ್ಲಿ ಸೇರಿಸುವ. ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ತೆಗಿಬೇಕು. ಇದು ಬೇಯುವಷ್ಟರಲ್ಲಿ ನಾವು ಉಳಿದ ಪ್ರಿಪರೇಷನನ್ನು ಮಾಡುವ. ಒಂದು ಪ್ಯಾನನ್ನು ಇಲ್ಲಿ ಗ್ಯಾಸಲ್ಲಿಟ್ಟು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಈಗ ಇದರಲ್ಲಿ ಒಂದು 10ರಿಂದ 15 ಗೋಡಂಬಿ ಬೀಜವನ್ನು ಸೇರಿಸಿ ಹುರಿಬೇಕು. ಚೆನ್ನಾಗಿ ಕೆಂಪಗಿದು ಹುರಿಬೇಕು. 2 ನಿಮಿಷ ಇದನ್ನು ಹುರಿದಾದ ಮೇಲೆ 2 ನೀರುಳ್ಳಿ ರಫ್ ಆಗಿ ಕಟ್ ಮಾಡಿದ್ದು ಸೇರಿಸಿ ಅದನ್ನು ಸಹ ಫ್ರೈ ಮಾಡುವ. ಜೊತೆಗೆ ಒಂದು 6 ಬ್ಯಾಡಗೆ ಮೆಣಸನ್ನು ಸಹ ಸೇರಿಸಿದ್ದೇನೆ. ಹಾಕಿದ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿ ಆದ ನಂತರ 2 ಟೊಮೆಟೊವನ್ನು ಸಹ ಇದರಲ್ಲಿ ಸೇರಿಸಬೇಕು. ಟೊಮೆಟೊ ಸೇರಿಸಿ 1-2 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ಇವೆಲ್ಲವನ್ನು ಬೇಯಿಸಲಿಕ್ಕಿದೆ, ಹಾಗಾಗಿ ನೀರು ಸೇರಿಸದೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಿಕೊಳ್ಳುವ. ಈಗ ನೋಡಿ, 3 ನಿಮಿಷ ಇದನ್ನು ಬೇಯಿಸಿದ್ದು ಆಗಿದೆ. ಫ್ಲೇಮನ್ನು ಆಫ್ ಮಾಡುವ. ಹಾಕಿದ ಟೊಮೆಟೊ, ನೀರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದರಲ್ಲಿ 1 ಇಂಚಷ್ಟು ಶುಂಠಿ, ಒಂದು 10 ಬೆಳ್ಳುಳ್ಳಿದು ಎಸಳನ್ನು ಸೇರಿಸಿ ಇದು ತಂದ ನಂತರ ಫೈನಾಗಿ ಇದರದ್ದು ಪೇಸ್ಟ್ ಮಾಡಬೇಕು. ಈ ಬದಿ ಕಾರ್ನಿಗೆ 2 ಸೀಟಿ ತೆಗೆದಾಗಿದೆ, ಒಳ್ಳೆ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಈಗ ಮುಂದಿನ ತಯಾರಿಯನ್ನು ಮಾಡೋಣ. ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ಸ್ಪೂನಷ್ಟು ಎಣ್ಣೆ ಹಾಗೂ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ. ಇಲ್ಲಿ ಇವೆರಡು ಬಿಸಿಯಾಗಿದೆ. ಈಗ 1 ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಹುರಿಬೇಕು. ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ ನಾವು ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಬೇಕು. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಹೊಳ್ಳೆ ಮಾಡಿ ಇದನ್ನು ಫ್ರೈ ಮಾಡುವ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 1.5 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಹುಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಮಸಾಲೆ ಒಂದು ಅರ್ಧ ನಿಮಿಷ ಹುರಿದಾದ ಮೇಲೆ ಬೇಯಿಸಿಟ್ಟ ಕಾರ್ನನ್ನು ಸೇರಿಸುವ. ಜೊತೆಗೆ ಕ್ಯಾಪ್ಸಿಕಮ್ ಸಹ ಸೇರಿಸಬೇಕು. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸುವ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ಸಿಕಮನ್ನು ನಾವು ಒಂದು 5 ನಿಮಿಷಗಳ ಕಾಲ ಬೇಯಿಸಬೇಕು. ಸ್ವೀಟ್ ಕಾರ್ನ್ ಆಲ್ರೆಡಿ ಬೆಂದಿದೆ, ಹಾಗಾಗಿ ಒಂದು 5 ನಿಮಿಷ ಇದು ಬೇಯಲಿಕ್ಕೆ ಸಾಕು. ಅಗತ್ಯ ಎನಿಸಿದರೆ ನೀರನ್ನು ಸೇರಿಸ್ಬೋದು. ಈಗ ನೋಡಿ, ಕರೆಕ್ಟಾಗಿ ಒಂದು 5 ನಿಮಿಷ ಇದನ್ನು ಕುದಿಸಿದ್ದು ಆಗಿದೆ. ಲಿಡ್ಡನ್ನು ತೆಗೆದಿದ್ದೇನೆ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಕ್ಯಾಪ್ಸಿಕಮ್ ಇದೆಯಲ್ಲ ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಕೊನೆಯದಾಗಿ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಸೇರಿಸಿ ಮಿಕ್ಸ್ ಮಾಡುವ. ಒಂದು 2 ಕುದಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡುವ. ಗ್ರೇವಿಗೆ ಗೇರು ಬೀಜ ಸೇರಿಸಿರುವುದರಿಂದ ಇದರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರೀಮಿಯಾಗಿ ಬಂದಿದೆ ಹಾಗೂ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಸೇಮ್ ರೆಸ್ಟೋರೆಂಟಲ್ಲಿ ಸಿಗ್ತದಲ್ಲ ಅದೇ ಥರ ಆಗ್ತದೆ. ಇದೇ ಮಸಾಲೆಯನ್ನು ಸೇರಿಸಿ ನೀವು ಗ್ರೀನ್ ಪೀಸ್, ಆಲೂಗಡ್ಡೆ ಹಾಕಿ ಕರಿ ಮಾಡ್ಬೋದು ಅಥವಾ ಬೇಬಿ ಕಾರ್ನ್ ಬಳಸಿ ಸಹ ಮಾಡ್ಬೋದು. ಪನ್ನೀರ್ ಸೇರಿಸಿ ಮಾಡಿದರೆ ಸಹ ಸೂಪರ್ ಟೇಸ್ಟ್ ಆಗ್ತದೆ. ಚಪಾತಿ, ನಾನ್, ರೋಟಿ, ಪೂರಿ, ರೈಸ್ ಯಾವುದರ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ರುಚಿಯಂತೂ ಎಕ್ಸಲೆಂಟ್ ಆಗ್ತದೆ. ಸೊ ಇವತ್ತಿನ ಈ ಸೂಪರ್ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಕರಿ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.